ಮಾಹಿತಿ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಒಂದು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಅಂದ್ರೆ ಈ ಭಾಗಕ್ಕೆ ಒಂದು ಸೂಕ್ತವಾದಂತಹ ಒಂದು ಬೆಳೆ ಪದ್ಧತಿ ಆಗಿರ್ಬೋದು, ಯಾವ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನವನ್ನು ವಹಿಸಬೇಕಾಗುತ್ತೆ. ಈಗ ಕೃಷಿ ಬೆಳೆಗಳನ್ನು ಬೆಳೀತಿದ್ದೀರಾ, ತೋಟಗಾರಿಕಾ ಬೆಳೆಗಳನ್ನು ಕೂಡ ಈ ಭಾಗದಲ್ಲಿ ಬೆಳೀತಿದ್ದೀರಾ, ಹೌದಾ? ಇವಾಗ ಮೊದಲನೇದಾಗಿ ಹೇಳ್ಬೇಕಂದ್ರೆ ಈಗ ತೆಂಗು ಎಲ್ಲ ಪ್ರದೇಶದಲ್ಲೂ ಕೂಡ ಇದು ಚೆನ್ನಾಗಿ ಬರುತ್ತೆ, ಹೌದಾ? ನಿಮ್ಮ ಭಾಗದಲ್ಲೂ ಕೂಡ ಇವಾಗ ಜಾಸ್ತಿ ಬೆಳೀತಿದ್ದಾರೆ, ಹೌದಾ? ತೆಂಗು ಈಗ ನಿಮ್ಮ ನಾನು ಅದ್ರ ಬಗ್ಗೆ ಎಲ್ಲ ಇದೆ ಚರ್ಚೆ ಮಾಡೋಣ. ಮೊದಲನೇದಾಗಿ ಯಾವ್ಯಾವ ಸಮಸ್ಯೆಗಳಿದೆ ಅದನ್ನ ಒಬ್ಬೊಬ್ಬರೇ ಮಾತಾಡಿ, ಅದ್ರ ಬಗ್ಗೆನೇ ಮಾತಾಡೋಣ. ಏನು ಸಮಸ್ಯೆಗಳಿದೆ? ಈಗ ನೀವು ಬಂದಿದ್ದೀರಾ, ಈ ಒಂದು ಕಾರ್ಯಕ್ರಮದ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಅಂದ್ರೆ ನಿಮ್ಮ ಬೆಳೆಯನ್ನ ಬೆಳೀತೀರಾ, ಅದರಲ್ಲಿ ಸಾಕಷ್ಟು ತೊಂದರೆಗಳಿರುತ್ತೆ. ಆ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಇಳುವರಿ ಜಾಸ್ತಿ ಬರ್ತಾ ಇರೋದಾ? 2 ವರ್ಷ ಆಗೈತೆ, ಅದು ಗರಿ ಮೇಲೆ ಸುಳಿ ಕಟ್ ಆಗ್ತಾ ಇದೆ ತೆಂಗಿನಲ್ಲೇ. ನೆಕ್ಸ್ಟ್ ಬೇರೆ ಅಡಿಕೆ ಅಡಿಕೆಗೆ ರುಚಿ ಬೀಳುತ್ತಾರೆ, ಅದು ತರ ಗರಿ ಇದೆ. ಈಗ ನಮ್ಮ ಸ್ವಂತ ಈಗ 20 ವರ್ಷದ ಗಿಡ ಮರ ಸಹ ಯಾವುದು? ಅಡಿಕೆ ಸುಳಿ ಬೀಳ್ತದೆ. ಸುಳಿ ಬೀಳ್ತದೆ. ಆಮೇಲೆ ಅಡಿಕೆ ಗಿಡಕ್ಕೆ ಈ ಹಿಂದ್ಗಡೆ ಕೆಂಪು ತರ ಕೆಂಪು ಆಗ್ತದೆ ಸರ್ ಗಿಡ. ಇಷ್ಟೇನಾ?